ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗೆ ಸಖತ್ ಇಷ್ಟ ಆದ ಕಣ ಇವತ್ತು. ಥ್ಯಾಂಕ್ಸ್ ಅಕ್ಕ. ನಿನ್ನ ಹಾಡು, ನಿನ್ನ ಆಕ್ಟಿಂಗು, ನಿನ್ನ ಡ್ಯಾನ್ಸಿಂಗು ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಕಣೋ. ಎಷ್ಟು ಕ್ಯೂಟ್ ಮನೋಜ, ನೀನು ಇವತ್ತು ನಾನು ನಿನ್ನ ಫ್ಯಾನ್ ಅದೇ ಕಣೋ. ಇವತ್ತು ನಿಜವಾಗ್ಲೂ ರವಿ ಸರ್ ಏನಾದ್ರು ನೋಡಿದಿದ್ರೆ ನಿನ್ನ ತಪ್ಕೊಂಡು ಮುದ್ದಾಡ್ಬಿಡಿರೋರು. ಹಂಗೆ ಮಾತಾಡೋ ನೋಡೋಣ, ಹೆಂಗೆ ಅದು ಹಂಗೆ ಈಗ VP ಸರ್ ಹತ್ರ ಹಂಗೆ ಕೇಳು. ಏನಂತ? ನನ್ನ ಹಾಡು ಹೆಂಗಿಟ್ಟು ನನ್ನ ಹಾಡು ಹೆಂಗಿತ್ತ? ನೀನ್ ದೊಡ್ಡವರಾದ್ಮೇಲೆ ಏನ್ ಆಗ್ಬೇಕು ಅನ್ಕೊಂಡಿದ್ಯಾ? ಫಸ್ಟ್ ಸಿಂಗರು, ಆಮೇಲೆ ಇದು ಫಾರ್ಮರ್. ಫಸ್ಟ್ ಸಿಂಗರು ಆಮೇಲೆ ಫಾರ್ಮರ್ ಆಗ್ತೀಯಾ? ವಾವ್. ಯಾಕೆ ಫಾರ್ಮರು? ಫಾರ್ಮರು ಎಲ್ಲರಿಗೂ ಅನ್ನ ಕೊಡ್ತಾರೆ. ವಾ 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 ಏನು ಒಳ್ಳೆ ವಿಷಯ ಹೇಳ್ಬಿಟ್ಟ ಮೇಡಮ್. ಅನ್ನನೂ ನೀಡಬೇಕು, ನೀನು ಸಂಗೀತದಿಂದ ನೆಮ್ಮದಿನೂ ನೀಡಬೇಕು. ನೀನೇನ್ ಬೇಕಣ್ಣ, ನೀನು ಅದ್ಭುತ ಕಣ ನೀನು. ಥ್ಯಾಂಕ್ಸ್. ಈಗ ನಿಮ್ ಸ್ಕೂಲಲ್ಲೆಲ್ಲ ನೋಡ್ತಾ ಇದಾರ ಈ ಶೋ? ಎಸ್ ಸರ್, ಏನ್ ನಿನ್ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಾ ಇದಾರೆ? ಏನ ಮನೋಜ ಟಿವಿಲ್ ಬಂದ್ಬಿಟ್ಟಿದ್ಯಾ, ನಮ್ಮನ್ನೆಲ್ಲ ಮರಿಬೇಡ. ಏಯ್, ಹಿಂಗೆ ಹೇಳ್ತಾರೇನೋ? ನಿನ್ನೆಲ್ಲ ಫ್ರೆಂಡ್ಸ್ ಇದೇ ರೀತಿ ಮಾತಾಡ್ತಾರ? ಟೀಚರ್ಸ್ ಏನಂತಾರೆ? ಟೀಚರ್ಸ್ ಮನೋಜ ಮರ್ತು ಬೇಡಪ್ಪ, ನಮ್ಮನ್ನ ಮರ್ತು ಬಿಡು ಅಂತ ಹೇಳ್ತಾವ್ರೆ. ಮರ್ತು ಬೇಡ, ಮರಿಬೇಡಪ್ಪ ನಮ್ಮನ್ನ, ನಾವೆಲ್ಲ ನಂಗೆ ಓದಿಸಿದೀವಿ, ಮರಿಬೇಡಪ್ಪ ಹಂಗಂತಾರ? ನೀನೇನ್ ಪ್ಲಾನ್ ಮಾಡಿದ್ಯಾ? ಮರಿಯೋಣ ಅಂತ ಅನ್ಕೊಂಡಿದ್ಯಾ ಅಲ್ಲ ಮರಿಯೋದ್ ಬೇಡ ಅನ್ಕೊಂಡಿದ್ಯಾ? ಮರಿಯೋದ್ ಬೇಡ. ಕ್ಲಾಸ್ ಟೀಚರ್ ಹೆಸರೇನು? ರೇಣುಕಾ ಮ್ಯಾಮ್. ರೇಣುಕಾ ಮ್ಯಾಮ್ ಥ್ಯಾಂಕ್ ಯು ಹೇಳು. ರೇಣುಕಾ ಮ್ಯಾಮ್ ಥ್ಯಾಂಕ್ ಯು. ಆಲ್ ಸಬ್ಜೆಕ್ಟ್ ಮ್ಯಾಮ್ ಥ್ಯಾಂಕ್ ಯು. ಆಲ್ ಸಬ್ಜೆಕ್ಟ್ ಅವ್ನಿಗೆ ಏನ್ ಗೊತ್ತಾ, ಪರೀಕ್ಷೆ ಭಯ. ನಾವೇನೋ ಇಲ್ಲಿ ರೇಣುಕಾ ಮ್ಯಾಮ್ ಮಾತ್ರ ಹೇಳ್ಬಿಟ್ಟು ಬೇರೆ ಟೀಚರ್ಸ್ ಒಂದ್ 2 ಮಾರ್ಕ್ಸ್ ಕಮ್ಮಿ ಕೊಟ್ಟು ಭಯ. ಆಲ್ ಸಬ್ಜೆಕ್ಟ್ ಅವ್ನು ಸೆಟ್ಟಿಂಗ್ ಮಾಡ್ಕೊತಾವ್ ಮೇಡಮ್. ನಾನೆಲ್ಲ ಆಲ್ ಸಬ್ಜೆಕ್ಟ್ ಅಂತ ಒಂದು ಹೆಸರಿರೋ ಇಲ್ಲ ಇಲ್ಲ ಇಲ್ಲ, ಅವ್ನಿಗೆ ಏನಂದ್ರೆ ಎಲ್ಲರನ್ನು ಫಿಟ್ಟಿಂಗ್ ಸೆಟ್ಟಿಂಗ್ ಅಲ್ಲಿ ಇಟ್ಕೊಂಡ್ಬೋಣ. ಸಿಕ್ಕಾಪಟ್ಟೆ ಕ್ಲಾರಿಟಿ. ಸ್ಮಾರ್ಟ್ ಅವನು. ಹೌದೌದು. ಫೇವ್ರೆಟ್ ಸಬ್ಜೆಕ್ಟ್ ಯಾವ್ದು? ಜಾಸ್ತಿ ಫೇವ್ರೆಟ್ ಯಾವ್ದು? ಮ್ಯಾಥ್ಸು. ಹಾ ಹೌದಾ? ಹಿಂದಿ. ಎಂಟ್ರು ಮಗ್ಗೆ ಹೇಳೋ. 8 1 8 8 ಮಗ್ಗೆ. 8 1 8 8 16 8 3 27 8 4 27 ಅಲ್ಲ 24. 24. ರೇಣುಕಾ ಮ್ಯಾಮ್ ಅಂಡ್ ಆಲ್ ಸಬ್ಜೆಕ್ಟ್ ಮ್ಯಾಮ್, ವಿ ವಾಂಟ್ ಟು ಟೇಕ್ ಬ್ಯಾಕ್ ದ ಥ್ಯಾಂಕ್ಸ್. ನೋಡಿ 8 ವಾದ ಮ್ಯಾಥಮೆಟಿಕ್ಸ್ ಸಿಕ್ಕಾಪಟ್ಟೆ. ಮ್ಯಾಥ್ಸ್ ಅಲ್ಲಿ ನಿನ್ ನಂತರ ಗೊತ್ತಾಗೋಯ್ತು. ತುಮ್ ಹಿಂದಿ ಬೋಲೋ. क्या कर रहे हो भाई? क्या पाव भाजी बना रहे या? नहीं, तुम्हारे पास पाव नहीं है, भाजी नहीं है, आमेले साउट नहीं है, और साउट नहीं है. मेरे पास माँ माँ है. माँ माँ के पास साउट है. मेरे पास माँ है, माँ के पास साउट है, जनिया जी के पास मेरा हार्ट है. तुम ताकत है, तुम ताकत है. एक हिंदी हाड़ गाता है. मैं भूल गया हूँ, मैं स्कूल गए 2 months हो गए. मैं भूल गया हूँ, सब भूल गया हूँ. అక్కడ చూడు. ಸಾರಿ ರೇಣುಕಾ ಮೇಡಮ್, ಐ ಅಗೈನ್ ಅಪಲಜೈಸ್ ಅಂಡ್ ಟೇಕ್ ಬ್ಯಾಕ್ ದ ಥ್ಯಾಂಕ್ಸ್. ಚೆನ್ನಾಗಿ ಹಾಡ್ದೆ ಕಣ. ಥ್ಯಾಂಕ್ಸ್ ಸರ್. ಆರಾಧ್ಯ ಎಷ್ಟು ಚೆನ್ನಾಗಿ ಎಲ್ಲ ಡಾನ್ಸ್ ಮಾಡಿ ಎಲ್ಲ ಆಕ್ಟಿಂಗ್ ಮಾಡಿ ಅಲ್ಲಿ ಹೋಗಿ ಟಕ್ಕತ ಕೂತ್ಕೊಂಡ್ಬಿಡ್ಲು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಂಬರ್ 1 ಸ್ಟೂಡೆಂಟ್. ಗುರುಗಳೇ ಅಮ್ಮ ಪುಟ ಎಸ್ ಸರ್. ತುಂಬಾ ಚೆನ್ನಾಗಿ ಆಡ್ದೆ ಕಣ. ಥ್ಯಾಂಕ್ಸ್. ಯೂಶಲಿ ಗುರುಗಳ ಸಾಂಗ್ ಕಂಪೋಸಿಂಗ್ ಅಲ್ಲಿ ಎಷ್ಟೇ ಚೇಷ್ಟೆ ಇದ್ರೂ ಸಂಗೀತ ಇದ್ದೇ ಇರುತ್ತೆ ಅದರಲ್ಲಿ. ಅದ್ರಲ್ಲಿ ಬೇಕಾಗಿರುವಂಥ ಎಲ್ಲ ಯೂಟರ್ನ್ಗಳು, ಅಪ್ಸ್ ಆ್ಯಂಡ್ ಡೌನ್ಸು, ಗೂಗ್ಲಿಗಳು ಎಲ್ಲ ಇದ್ದೇ ಇರುತ್ತೆ. ಅದನ್ನು ನಿಭಾಯಿಸ್ಕೊಂಡು ಈ ಥರ ಎಕ್ಸ್ಪ್ರೆಷನ್ಸ್ ಕೊಟ್ಟು ಆಡೋದೆಲ್ಲ ತುಂಬ ಚಾಲೆಂಜಿಂಗು. ತುಂಬ ಈಸಿಯಾಗಿ ಮಾಡಿದೆ, ಸೈಕಲ್ ಓಡಿಸ್ದಂಗೆ ಮಾಡಿದೆ ನೀವು. ಬ್ಯೂಟಿಫುಲ್ ಬೈ. ಥ್ಯಾಂಕ್ಸ್. ಗಾಡ್ ಬ್ಲೆಸ್ ಯು. ಕೀಪ್ ಇಟ್ ಅಪ್. ಇವತ್ತಿಗೂ ಅನಂತ್ ನಾಗ್ ಸರ್ ಅವರು ಆ ಬೆಡ್ ಮೇಲೆ ಕೂತು ಬಾರೇ ಬಂದ್ಯಾ ನೋಡಿ ಹೇಳ್ತಾ ಇದ್ರೆ ಈಗ್ಲೂ ಮೈ ಜುಮ್ ಅನ್ನತ್ತೆ. ಮೊದಲ ಚಪ್ಪಾಳೆ ಅಂತ ಅಮೋಘವಾದ ಅಭಿನಯ ಕೊಟ್ಟಂತ ಅನಂತ್ ನಾಗ್ ಸರ್ ಹಾಗೂ ಲಕ್ಷ್ಮಿ ಮೇಡಮ್ಗೆ ಪ್ಲೀಸ್. ಆ ಜಾನಕಿ ಅಮ್ಮಗೊಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಆ ಹಾಡು ಹಾಡಬೇಕಾದ್ರೆ ರಶ್ಮಿಗೆ ಯಾವ ರೀತಿಯ ಡಿಸ್ಟ್ರಾಕ್ಷನ್ ಆಗದೆ ಇರೋ ಥರ ಅವ್ರು ಹಾಡಬೇಕು, ಅದನ್ನ ಅವ್ರು ಅಷ್ಟು ಅದ್ಭುತವಾಗಿ ಹಾಡಿದ್ದಾರೆ. ಆ್ಯಂಡ್ ಆ ಪರ್ಫಾರ್ಮರ್ ಬಗ್ಗೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ನಮ್ಮ DKDಯ ಶಶಾಂಕು, ಫೈನಲಿಸ್ಟ್ ಆಫ್ DKD ಶಶಾಂಕ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು.
ವಿ.ಪಿ. ಸರ್ ಒಂದು ರಿಯಲ್ ಸಿನಿಮಾನ ಸ್ಟೇಜ್ ಮೇಲೆ ತಂದ್ರೆ ಹೆಂಗಿರುತ್ತೆ, ಆ ಅನುಭವ ನಮಗಾಯ್ತು. ನಿಮಗೆ ಆದಂತ ಅನುಭವ? ಎಂಥ ಕಲಾವಿದರು ಇಬ್ರು, ಒಂದು ಕಡೆ ಗಾಯನ ಅಷ್ಟು ತಲ್ಲೀನತೆ, ರಾಘವೇಂದ್ರ ಸ್ವಾಮಿಗಳನ್ನ ನೀವು ಶರಣಾಗಿ ಹಾಡ್ತಾ ಇರ್ಬೇಕಾರೆ ಕಿವಿಗಳು ನಿಮ್ಮ ಹಾಡನ್ನ ಸಂಪೂರ್ಣವಾಗಿ ಆಲಿಸ್ತಾ ಇತ್ತು. ಇನ್ನು ಕಣ್ಣುಗಳು ಈ ಶಶಾಂಕ್ ಅನ್ನುವ ದೈತ್ಯ ಪ್ರತಿಭೆಯನ್ನ ಎಂಟೈರ್ ಸಾಂಗ್. ಏನಾಯ್ತು ಗೊತ್ತಾ ಮೇಡಮ್, ನೀವು ಅನುಶ್ರೀ ಅವರೇ ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಆರ್ಯ ಸಿಂಚನ ಶುರು ಆಗ್ತಿದ್ದಂಗೆನೆ ಒಂದು 10-20 ಸೆಕೆಂಡ್ಗೆ ಅಲ್ಲಿ ಹಿಂದೆ ಹೊಟ್ಟೋಗ್ಬಿಟ್ಟು ಕಾರ್ತಿಕ್ ಹತ್ರ ಕುತ್ಕೊಂಡ್ಬಿಟ್ಟು, ಓಕೆನಾ, ಕಾರ್ತಿಕ್ ಪಾಪ ಈ ಮಗು ಭಯ ಆಗಬಾರದು ಅಂದ್ಬಿಟ್ಟು ಕಣ್ಣು ಮುಚ್ಚುತ್ತ, ಆದ್ರೆ ಅವಳಲ್ಲಿರುವ ಕಲಾವಿದೆ ನೋಡ್ಬೇಕು ಅಂತ ಆಸೆ ಪಡ್ತಾಳೆ. ಅವಳು ಕೈನ ಕೆಳಗೆ ಮಾಡಿ ನೋಡ್ತಾಳೆ ಭಯ ಪಟ್ಟು. ಇದೆಲ್ಲ ಈ ಸರೆಗಮಪ ವೇದಿಕೆ ಮೇಲೆ ಯಾವ ರೀತಿ ನಡೆಯುತ್ತೆ, ಇದು ನಾವು ಮಾಡುವ ಕಾರ್ಯಕ್ರಮವಲ್ಲ, ಇದು ಆಗುವ ಕಾರ್ಯಕ್ರಮ. ಸಾಂಗ್ ರೀಕ್ರಿಯೇಷನ್, ಸೀನ್ ರೀಕ್ರಿಯೇಷನ್, ಇಮೋಷನ್ ರೀಕ್ರಿಯೇಷನ್, ನಾಸ್ಟಾಲ್ಜಿಯಾ ರೀಕ್ರಿಯೇಷನ್, ಇಟ್ಸ್ ಇನ್ಕ್ರೆಡಿಬಲ್. ಗಾಡ್ ಬ್ಲೆಸ್, ಥ್ಯಾಂಕ್ ಯು. ಆದ್ರೆ ಯಾರೇ ಭಯ ಪಟ್ರು ಅದನ್ನ ಧೈರ್ಯವಾಗಿ ಹ್ಯಾಂಡಲ್ ಮಾಡಿದ್ದು ನನ್ನ ಸಿಪಾಯಿ. ಏನಿಲ್ಲ, ಬೇಸ್ಮೆಂಟ್ ಒಂಚೂರು ಶೇಕ್ ಆಗ್ತಾ ಇದೆ ಬಿಟ್ರೆ ಬಿಲ್ಡಿಂಗ್ ಅಲ್ಲ ಮೇಡಮ್, 10 ವರ್ಷದಿಂದ ಒಂದ್ ದೆವ್ವ ನನ್ನ ಹಿಂದೆ ಬಿದ್ದಿದೆ, ಅದಕ್ಕೆ ಹೆದರಿಲ್ಲ. ಕ್ಯೂಟ್ ದೆವ್ವ. ಇದಕ್ಕೆಲ್ಲ ಹೊಡೆಯೋದು ಚಪ್ಪಳೆ, ದೆವ್ವ ಅಂತ ತಕ್ಷಣ ಚಪ್ಪಳೆ ಹೊಡೆದು. ಲೈವ್ ಪರ್ಫಾರ್ಮೆನ್ಸ್ ಒಂದು ಕಡೆ, ಆಕ್ಟಿಂಗ್, ಲೈವ್ ಸಿಂಗಿಂಗ್ ಒಂದು ಕಡೆ, ಲೈವ್ ಮ್ಯೂಸಿಕ್ ಒಂದೇ ವೇದಿಕೆಯಲ್ಲಿ ಆಗಿರೋದು ನಾನು ಟೆಲಿವಿಷನ್ ಅಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಆ್ಯಂಡ್ ಇಷ್ಟು ಬ್ಯೂಟಿಫುಲ್ ಆಗಿರೋದು, ಇಟ್ ವಾಸ್ ಲೈಕ್ ಅವ್ರು ಶಶಾಂಕ್ ಅವರಂತೂ ಹಿ ವಾಸ್ ರೀಲಿವಿಂಗ್ ದ ಕ್ಯಾರೆಕ್ಟರ್. ಎಲ್ಲರನ್ನೂ ಹೆದರ್ಸಾಕ್ಬಿಟ್ರು. ಆ್ಯಂಡ್ ರಶ್ಮಿ ಅವರೇ, ನೀವು ಎಷ್ಟು ಒಳ್ಳೆ ಸಿಂಗರ್ ಅಂದರೆ ನಿಜವಲ್ಲೂ 2 ಮಾತ್ರ ರಶ್ಮಿ ಅವರೇ. ನೀವು ಒಂಥರ ಈ ಇಂಡಿಯನ್ ಟೀಮಲ್ಲಿ ಡ್ರಾವಿಡ್ ಅವ್ರು ಇದ್ರಲ್ಲ, ಆ ಥರ ಕನ್ಸಿಸ್ಟೆಂಟ್. ನೀವು ಜಾಸ್ತಿ ಸೌಂಡ್ ಮಾಡಲ್ಲ, ಬೇರೆ ಏನಿಲ್ಲ, ಬಟ್ ನೀವು ಮೈಕ್ ಹಿಡಿದಾಗ ವಿಲ್ ಗಿವ್ ಯುವರ್ 100%. ಯು ಆರ್ ರಿಯಲಿ ಸರಿಗಮಪ್ಪಗೆ ಇನ್ನೊಂದು ಮುತ್ತು ನೀವು, ಅದು 2ನೇ ಮಾತಿಲ್ಲ, ಒಂದು ಹಿಡನ್ ಜಮ್. ನೀವು ಇದೇ ರೀತಿ ಬೆಳಗ್ತಾನೆ ಇರಿ, ಮಿಂಚ್ತಾನೆ ಇರಿ. ಶಶಾಂಕ್, ಕ್ಯಾನ್ ಐ ಹ್ಯಾವ್ ಯುವರ್ ಆಟೋಗ್ರಾಫ್? ದಯವಿಟ್ಟು ಪ್ಲೀಸ್ ಬನ್ನಿ ಬನ್ನಿ ಬನ್ನಿ. ಸಿಂಗರ್ ಆಕ್ಟರು ಇನ್ನೊಬ್ರು ಆಕ್ಟರ್ ಹತ್ರ ಆಟೋಗ್ರಾಫ್ ಕೇಳ್ತಾ ಇದಾರೆ. ಹೌ ಸ್ವೀಟ್ ಗುರುಗಳೇ. ಆರ್ಟ್ ಆಫ್ ಆರ್ಟ್ಸ್. ವಾ ವಾ ವಾ. ಗುರುಗಳ ಒಳಗೆ ಇರುವಂತಹ ಆ ನಟ ಈ ಅಭಿನಯಕ್ಕೆ ಅಭಿಮಾನಿಯಾಗಿದ್ದಾರೆ. ಸೂಪರ್. ಐ ರಿಯಲಿ ಮೀನ್ ಇಟ್. ಆ್ಯಂಡ್ ವೀಕ್ಷಕರಲ್ಲಿ ಒಂದು ವಿನಂತಿ ಏನು ಅಂದರೆ, ದಯವಿಟ್ಟು ಏನು ಮಿಸ್ ಮಾಡಿಕೊಂಡ್ರು ಈ ಒಂದು ಪರ್ಫಾರ್ಮೆನ್ಸನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.